ಸೋರೆಕಾಯಿ ಚಪಾತಿ ಮಾಡಕ್ಕೆ ಸೋರೆಕಾಯಿನ ಸ್ವಚ್ಛಂಗೆ ತೊಳೆದು ಕಟ್ ಮಾಡೀನಿ. ಕಟ್ ಮಾಡಿಕೊಂಡು ಅದ್ರ ಮೇಲಿನ ಸಿಪ್ಪಿ ತೆಗಿಯಾಕತ್ತೀನಿ. ಸಿಪ್ಪಿ ತೆಗೆದ್ಮೇಲೆ ಇದನ್ನು ತುರಿಬೇಕು. ಈಗ ತುರಿದಿದ್ದು ಸೋರೆಕಾಯಿನ ಒಂದು ಪಾತ್ರೆ ಒಳಗೆ ಹಿಂಡಾಕತ್ತೀನಿ. ಚಲೋ ತಂಗಿ ಒತ್ತಿ ಹಿಂಡಿ ರಸ ತೆಗಿಬೇಕು. ಎಷ್ಟು ಸಾಧ್ಯ ಆಗುತ್ತಷ್ಟು ಹಿಂಡಬೇಕು. ಈ ನೀರನ್ನ ಚೆಲ್ಬೇಡ್ರಿ, ಮತ್ತಿದು ಆಮೇಲೆ ಬೇಕು. ನೆಕ್ಸ್ಟ್ ಈಗ ಹಿಟ್ಟು ಕಲಸು ಬುಟ್ಟಾಗ ಒಂದು 2.5 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಚಾನ್ಸ್ ತೊಗೊಂಡಿನಿ. ಈಗ ಇದ್ರಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಹುರಿದಿದ್ದು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಹುರಿದಿದ್ದು ಜೀರಿಗೆ ಪುಡಿ ಮತ್ತು 1 ಚಮಚದಷ್ಟು ಕಸೂರಿ ಮೇಥಿನ ಹಿಂಗೆ ಕೈಲೇ ಸ್ವಲ್ಪ ತಿಕ್ಕಿ ಹಾಕಕತ್ತೀನಿ. ಮೊದಲು ಈ ಎಲ್ಲ ಡ್ರೈ ಸಾಮಗ್ರಿನ ಚಲೋ ತಂಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಈಗ ಒಂದು 2 ಚಮಚದಷ್ಟು ಹಸಿ ಖಾರ ಹಾಕಕತ್ತೀನಿ, ಅಂದ್ರೆ ಗ್ರೀನ್ ಚಿಲ್ಲಿ ಪೇಸ್ಟ್. ಈಗ ಹಿಂಡಿಟ್ಟಿದ್ದು ಸೋರೆಕಾಯಿ ಇತ್ತಲ್ರಿ ಅದನ್ನು ಹಾಕಕತ್ತೀನಿ. ಎಲ್ಲ ಸೋರೆಕಾಯಿನ ಒಮ್ಮೆಲೆ ಹಾಕಬಾರ್ದು, ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದ್ರಾಗ ಸೋರೆಕಾಯಿ ಹಿಂಡಿದ ನೀರು ಇತ್ತಲ್ರಿ ಅದನ್ನು ಹಾಕಿ ಹಿಟ್ಟನ್ನ ನಾದಾಕತ್ತೀನಿ. ಲಕ್ಷ್ಯ ಇಲ್ಲಿ ಇದು ಭಾಳ ನೀರು ಹಿಡಿಯಂಗಿಲ್ಲ, ಸ್ವಲ್ಪ ನೀರು ಹಾಕೋಂತ ಹಿಟ್ಟು ನಾದಬೇಕು. ನಾದಿದ ಹಿಟ್ಟಿನಾಗ ಹಿಂಗೆ ಉಳ್ಳಿ ಮಾಡಿಕೊಂಡು ಲಟ್ಸಕ್ಕೆ ಶುರು ಮಾಡಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಊಟಕ್ಕೆ ಬಂದರು. ಅವರಿಗೆ ಬಡ 2 ಬಿಸಿ ಪರೋಟ ಮಾಡಿಕೊಟ್ಟೆ. ತಿಂದರು, ಭಾಳ ಮಸ್ತಾಗ್ಯಾವ ಅಂತ ಹೇಳಿದರು. ನಾ ತೊಗೊಂಡಿದ್ದ ಹಿಟ್ಟಿನಾಗ ಟೋಟಲಿ 9 ಪರೋಟ ಆಗಿದ್ದು ರೀ. ನೀವು ಮಾಮೂಲಿ ಹೆಂಗೆ ಚಪಾತಿ ಮಾಡ್ತೀರಲ್ರಿ ಹಂಗೆ ಮಾಡಿರಿ. ನಮ್ಮ ಕಡೆ ನಾವು ಹಿಂಗೆ ಎಣ್ಣೆ ಹಚ್ಚಿ ಪದರ ಚಪಾತಿ ಮಾಡ್ತೀವಿ. ಇಲ್ಲಿ 2 ವಿಷಯ ನೀವೇನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಇದನ್ನು ಲಟ್ಸೋ ಮುಂದೆ ಅವಾಗವಾಗ ನಡಬರ್ಕ ಸ್ವಲ್ಪ ಒಣ ಹಿಟ್ಟು ಹಚ್ತೀವಲ್ರಿ ಅದನ್ನು ಸ್ವಲ್ಪ ಜಾಸ್ತಿ ಹಚ್ಚಬೇಕು. ಇಲ್ಲ ಅಂತಂದ್ರೆ ಇದು ಅಂಟ್ತೈತಿ, ಲಟ್ಸೋಕ್ಕಾಗಂಗಿಲ್ಲ. ಸ್ವಲ್ಪ ಆರಾಮ್ಸೆ ಲಟ್ಸ್ಬೇಕು, ಅವಸರ ಮಾಡಬಾರ್ದು. ಅವಸರ ಮಾಡಿದ್ರೆ ಪರಾಟ ಹರಿತಾವು. ಹಚ್ಚಿದ ಪರಾಟ ಹಾಕಿ ಉರಿನ ಜೋರು ಮಾಡಿ ಸೈಡಿಗೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಕತ್ತೀನಿ. ಒಂದು ಕಡೆ ಇದು ಸ್ವಲ್ಪ ಬೆಂದ ಮೇಲೆ ಹೊಳಿಶ್ ಹಾಕ್ಬಿಟ್ಟು ಇದ್ರ ಮೇಲೆ ಮತ್ತೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಚ್ಚಾಕತ್ತೀನಿ. ಇವು ಸ್ವಲ್ಪ ದಪ್ಪ ಇರ್ತಾವಲ್ರಿ, ಹಾಗಾಗಿ 2 ಕಡೆ ಚಂದಂಗೆ ಬೇಯಿಸ್ಬೇಕು. ತುದಿಗಳನ್ನ ಸ್ವಲ್ಪ ಲೈಟಂಗೆ ಒತ್ತಿ 2 ಕಡೆ ಚಂದಂಗೆ ಬೇಯಿಸಿದ್ರೆ ಮಸ್ತ್ ಬಿಸಿ ಬಿಸಿ ಸೋರೆಕಾಯಿ ಪರಾಟ ರೆಡಿ. ಈಗ ಎಲ್ಲ ಪರಾಟ ರೆಡಿ ಆದವು ನೋಡ್ರಿ. ಪೂರ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡ್ತೀನಿ. ನೋಡ್ರಿ ಎಷ್ಟು ಮೆತ್ತಗಾಗ್ಯಾವು. ಹಿಂಗೆ ಪದ್ರ ಮಾಡಿದ್ರೆ 2 ದಿನ ಇಟ್ಟರು ಇವು ಬಿರುಸಾಗೋದಿಲ್ಲ, ಹಿಂಗೆ ಮೆತ್ತಗೆ ಇರ್ತಾವೆ. ಬಿಸಿ ಇದ್ದಾಗ ತುಪ್ಪ ಮತ್ತು ಶೇಂಗಾ ಚಟ್ನಿ ಜೋಡಿ ತಿನ್ಬೋದು. ತಣ್ಣಗಾದ್ಮೇಲೆ ಮೊಸರು ಜೋಡಿ ತಿನ್ನಕ್ಕೆ ಭಾಳ ಚಲೋ ಆಗುತ್ತೆ.